ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಸೊ ಇವತ್ತು ಸ್ಯಾಟರ್ಡೇ, ಆಮೇಲೆ ನಮ್ಮ ವೀಕೆಂಡ್ ಪ್ಲ್ಯಾನ್ ಏನೇನು ಮಾಡ್ತೀವಿ ನಾವು, ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡೀವಿ. ಸೊ ಸ್ಯಾಟರ್ಡೇ ಸಂಡೇ ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿವಿ ಇಲ್ಲ ಈ ವ್ಲಾಗಲ್ಲಿ ನಾವು ಹೇಳ್ತೀವಿ. ಸೊ ಇವತ್ತು ಸ್ವಲ್ಪ ಬಿಸಿಲು ಎಷ್ಟು ಚಂದ ಬಂದೈತಂದ್ರೆ ವೆದರ್, ಸೊ ಒಂದು ಕಾಫಿ ತೊಗೊಂಡು ಇಲ್ಲಿ ಸ್ವಲ್ಪ ಏನೋ ಪ್ಲ್ಯಾನ್ಸ್ ಇದ್ವು ನಮ್ಗೆ, ಸೊ ಅದು ಮಾಡ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವೆನಿ ವಿಕಿ ವ್ಲಾಗ್ಸ್ ಚಾನೆಲ್. ಎಲ್ಲರಿಗೂ ಸುಸ್ವಾಗತ. ಎಷ್ಟು ಚಂದ ಚಂದ ಪೇಸ್ಟ್ರೀಸ್ ಇಟ್ಟಾರ ನೋಡ್ರಿ, ಎಲ್ಲ ವೆರೈಟೀಸ್. ಪಿಸ್ತಾಶೋ ಕೇಕ್, ಆಮೇಲೆ ಅದು ಮ್ಯಾಲಿನ್ ಇಟಾಲಿಯನ್ ಪೇಸ್ಟ್ರೀಸ್, ಪಾಫ್ ಪೇಸ್ಟ್ರೀಸ್, ಆಮೇಲೆ ಈ ಕಡೆ ಕ್ರಸಾನ್, ಸಿನಮನ್ ರೋಲ್, ಮಫಿನ್ಸ್. ಇದು ಕೆಫೆ ನೇರೋ ಅಂತೇಳಿ, ದಿಸ್ ಈಸ್ ಒನ್ ಆಫ್ ದ ಥಿಂಗ್. ಇಲ್ಲಿ ಕಾಫಿ ಸಿಗುತ್ತೆ, ಬಟ್ ಚೆನ್ನಾಗಿರುತ್ತೆ. ಇದೊಂದು ಐತಿ ಕೆಫೆ ನೇರೋ, ಇನ್ನೊಂದು ಕೋಸ್ಟಾ ಕಾಫಿ ಅಂತ ಒಂದು ಐತಿ. ಮಸ್ತ್ ಸಿಗ್ತಾವೆ ಕಾಫಿ ಇಲ್ಲಿ. ಇವತ್ತು ಮೆಕ್ಡೊನಾಲ್ಡ್ಸ್ ಬಂದಿದ್ವಿ ನೋಡ್ರಿ ಇಲ್ಲೇ. ಸೊ ಫ್ರೆಂಚ್ ಫ್ರೈಸ್ ತೊಗೊಂಡೀವಿ, ಒಂದು ವೆಜಿ ಬರ್ಗರ್ ತೊಗೊಂಡೀವಿ, ಆಮೇಲೆ ನಾನು ಒಂದು ವೆಜ್ ರೋಲ್ ತೊಗೊಂಡೆ, ಒಂದು ಕೋಕ್ ಲಾರ್ಜ್ ಬಿ. ಹೆಂಗೈತೆ ಮೆನು? ನಮ್ಗೆ ಇದು ಇಷ್ಟ, ಯಾಕಂದ್ರೆ ಇದು ವೆಜ್ ಅಲ್ಲ, ಸ್ಪೈಸಿನೂ ಐತಿ, ರೆಡ್ ಪೆಪ್ಪರ್ಸ್ ಹಾಗೆ. ಆಮೇಲೆ I've taken a large meal. ಓಕೆ. So everything is large. ಚಲೋ ಐತಿ. ಚಲೋ ಐತಲ್ಲ? ನೋಡಿ. ಇದೊಂಥರ ಮಸ್ತ್ ಇರ್ತೈತಿ ವೆಜಿಟೇರಿಯನ್ಸ್ಗೆ. ಆಮೇಲೆ ಮೀಲ್ ಅಲ್ಲಮ್ಮ, ಸೊ ಫ್ರೆಂಚ್ ಫ್ರೈಸು, ಕೋಕು, ನೀವು ಸಪ್ರೇಟ್ ಬೇಕಂದ್ರೆ ತೊಗೋಬೋದು. ಚಲೋ, ಎಂಜಾಯ್ ಯೋರ್ ಫುಡ್. ಸೇನ್ಸ್ಬರಿಗೆ ಬಂದಿದ್ವಿ ಇವತ್ತು. ಇದು ಇನ್ನೊಂದು ನಮ್ಮ ಟೆಸ್ಕೋ ಹೆಂಗೈತಿ ಲಾಸ್ಟ್ ವ್ಲಾಗ್ನಾಗ ಹಾಕಿದ್ನಲ್ಲ, ಹಾಗೆ ಇದೊಂದು ಶಾಪ್ ಸೇನ್ಸ್ಬರಿ. ಇಲ್ಲೂ ಇಲ್ಲ ಗ್ರಾಸರಿ ಸಿಗ್ತಾವೆ, ಬಟ್ ನಮಗೆ ಕಾರ್ ತೊಳ್ಯಾಕೆ ಪೈಪ್ ಬೇಕಾಗಿತ್ತು. ಸೊ ಇಲ್ಲಿ ಆರ್ಗೋಸ್ ಅಂತ ಐತೆ ನೋಡ್ರಿ, ನಿಮ್ಗೆ ಕಾಣಿಸ್ತೈತಿ. ಸೊ ಇಲ್ಲಿ ಸಿಗ್ತೈತನ ಅಂತ ನೋಡ್ಬೇಕು ಇವತ್ತು. ಸೊ ನೋಡೋಣ ಬರ್ರಿ, ಸಿಗ್ತೈತನ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲೆಲ್ಲ ಆಪ್ಷನ್ಸ್ ಹಿಂಗಿರ್ತಾವೆ ನೋಡ್ರಿ. ಇಲ್ಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ತೊಗೋಬೋದು ನಮ್ಗೆ ಯಾವ್ದು ಬೇಕು. ಸೊ ಇದು ಬೇಕಾಗಿತ್ತು ನಮ್ಗೆ. ಇದು 12 ಪೌಂಡ್ಸಿಂದ ಒಂದಿತ್ತು, ಬಟ್ 20 ಪೌಂಡ್ಸ್ದು ದೊಡ್ಡದೈತಿ. ಇದು 25 ಮೀಟರ್ಸ್ದು, ಬಟ್ ನಾಟ್ ಬ್ಯಾಡ್. ಹಾಂ, ಸೊ ಇವಾಗ ಇದು ಇಲ್ಲ, ಔಟ್ ಆಫ್ ಸ್ಟಾಕ್ ಐತಿ, ಬಟ್ ಇವಾಗ ಆರ್ಡರ್ ಮಾಡಿ ವಿ ಕ್ಯಾನ್ ಕಲೆಕ್ಟ್ ಇಟ್ ಟುಮಾರೋ ಆಸ್ ವೆಲ್. ಇದೊಂದೇ ಇರಬೇಕಲ್ಲ ಬಿಗ್ ಆಪ್ಷನ್. ಓಕೆ, ಹೋಸ್ ಪೈಪ್. ನಾವು ಬರೀ ಪೈಪ್ ಅಂತೀವಿ ಕಾರ್ ತೊಳ್ಯಾಕೆ, ಇವರು ಹೋಸ್ ಪೈಪ್ ಅಂತ ಹಾಕ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಗೆ. ನೋಡಿರಿ, ಇವತ್ತು ಹೇರ್ ಕಟ್ಟಿಗೆ ಬಂದಿದ್ವಿ ವಿಕ್ಕುದು. ಎಷ್ಟು ಕೊಟ್ಟು ವಿಕ್ಕು ಹೇರ್ ಕಟ್ಗೆ ಇಲ್ಲಿ? 21 ಪೌಂಡ್ಸ್. 21 ಪೌಂಡ್ಸ್ ಅಂದ್ರೆ ಎಷ್ಟು? 2100. ಯಪ್ಪ, ಚಂದ ಮಾಡಿದ್ನಾ? ಚಲೋ ಮಾಡಾನಿ ಈ ಸರ್ತಿ. ಅಲ್ಲ, ತೋರ್ಸಿಲ್ಲಿ. ಲಾಸ್ಟ್ ಟೈಮ್ ಅವ್ನು ಇನ್ನೊಬ್ಬನ ಕಡೆ ಹೋದ ಹುಚ್ಚರಂಗ ಮಾಡಿದ್ದ. ಹೌದು, ಲುಕಿಂಗ್ ನೈಸ್. ಸಮ್ಮರ್ ಕಟ್. ಹಾಂ, ಸಮ್ಮರ್ ಕಟ್ ಮಸ್ತ್ ಕಾಣಿಸತಿ. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ವಿ ಇವತ್ತು. ಸೊ ಇಲ್ಲಿ ಪೆಟ್ರೋಲ್ ಹಾಕ್ತಾ ನೋಡ್ರಿ ಬಿಕ್ಕು. ಇಲ್ಲಿ ನಾವ ಹಾಕ್ಕೋಬೇಕು. ಎಷ್ಟದ ಹಾಕ್ಸತಿ ಬಿಕ್ಕು ಪೆಟ್ರೋಲ್? 50 ಪೌಂಡ್ಸ್ ಅಂದ್ರೆ 5,000 ನಮ್ಮ ಕರೆನ್ಸಿನಾಗ ಕನ್ವರ್ಟ್ ಮಾಡಿದ್ರೆ. ಸೊ ಇಲ್ಲಿಲ್ಲ ನಾವು ಹಾಕ್ಕೋಬೇಕು. ಸೊ ಈ ಥರ ಸ್ಟೇಷನ್ಸ್ ಇರ್ತಾವೆ. ಹೆಂಗಂದ್ರೆ ಇಲ್ಲ ಇಂಡಿವಿಜುವಲ್ ಸ್ಟೇಷನ್ಸ್, ನಾವು ಕಾರ್ ನಿಲ್ಸ್ಕೊಂಡು ನಾವು ಹಾಕ್ಸ್ಕೋಬೇಕು ನೋಡ್ರಿ. ಅಲ್ಲಿ ನೀವು ಎಷ್ಟು ಬೇಕಾ ಅದು ಓಡ್ತಾ ಇರುತ್ತೆ. ಸೊ ಅದನ್ನು ನಾವು ಎಷ್ಟು ಹಾಕ್ಸ್ಕೊಳತ್ತೀವಿ ಅಂದರೆ 50 ಪೌಂಡ್ಸ್ ಹಾಕ್ಸ್ಕೊತೀವಿ. ಸೊ 50 ಪೌಂಡ್ಸ್ ಹಾಕ್ಸ್ಕೊಂಡಾಗ ಏನಾಗ್ತೈತಿ, ಅಲ್ಲಿಗೆ ನಾವು ಸ್ಟಾಪ್ ಮಾಡಿಬಿಡ್ಬೋದು. ಅದನ್ನು ಗ್ಲೌಸ್ ಹಾಕ್ಕೊಂಡು, ಅದು ಸ್ವಲ್ಪ ಎಲ್ಲರೂ ಯೂಸ್ ಮಾಡಿರ್ತಾರಲ್ಲ, ಅಲ್ಲಿ ಜಾಕೆಟ್ ಗ್ಲೌಸ್ ಹಾಕ್ಕೊಂಡು ನಾವು ಹಾಕ್ಕೊಂಡು
ಆಮೇಲೆ ಅಲ್ಲಿ ಇನ್ನೊಂದು ಐತಿ, ಸೊ ಅಲ್ಲಿ ಬಂದುಬಿಟ್ಟು ನೀವು ವ್ಯಾಕ್ಯೂಮ್ ಮಾಡ್ಕೋಬೋದು, ಏರ್ ವ್ಯಾಕ್ಯೂಮ್ ಎಲ್ಲ. ಅದು ಎಲೆಕ್ಟ್ರಿಕ್ ಚಾರ್ಜ್ ಸ್ಟೇಷನ್ಸ್. ಸೊ ಯಾವಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತಂದ್ರೆ ಬಂದು ನಿಲ್ಲಿಸ್ಕೊಂಡು ಚಾರ್ಜ್ ಮಾಡ್ಬೋದು ಅಲ್ಲಿ. ಅಲ್ಲಿ ಪೇ ಮಾಡಿಬಿಟ್ಟು ಸೊ ಇದು ಬಂದು ಈಗ 43 ಪೌಂಡ್ಸ್. ಸೊ ಅದು ಓಡ್ತಾ ಇರೋದು. ಸೊ ಅದ್ರ ಮೇಲೆ ಎಷ್ಟು ಲೀಟ್ರ್ ಬರ್ತೈತೆ ಅಂತ ಗೊತ್ತಾಗುತ್ತೆ. ಹಾಂ, ಆಲ್ಮೋಸ್ಟ್ 50 ಪೌಂಡ್ಸ್ ಹಾಕ್ಸಿ. ಹಾಂ, 50 ಪೌಂಡ್ಸ್ ಆಯಿತು. ಸೊ 35 ಲೀಟರ್ಸ್ ಬಂದಿತ್ತು ನಮಗೆ. 35 ಲೀಟರ್ಸ್ ಅಲ್ಲ ವಿಕೋ ಬಂದಿದ್ದು? ಹಾಂ, 35 ಲೀಟರ್ಸ್ ಬಂದಿದ್ದು. ಈಗ ಒಳಗೆ ಹೋಗ್ಬಿಟ್ಟು ನಾವೇ ಪೇ ಮಾಡಬೇಕು. ಇದು BP ಅಂತ, ಇಲ್ಲೇ ನಮ್ಮ ಮನೆ ಹತ್ತಿರ ಐತಿ ಇದು BP ಸ್ಟೇಷನ್. ಸೊ ನಿಮಗೆಲ್ಲ ಆನ್ ದ ವೇ ನೀವು ಕಾಫಿ ತೊಗೋಬೋದು. ಹಾಂ ಹಾಂ, ಆನ್ ದ ವೇ ನೀವು ಕಾಫಿ ತೊಗೊಂಡು ಹೋಗ್ಬೋದು. ಸೊ ಏನಾರ ಈ ಟ್ರೀಸ್ ಇರುತ್ತೆ. ಸೊ ನೋಡಿ ಎಷ್ಟು ಚಂದ ಇದಾವೆ ಹೂಗಳು ತೊಗೊಳಕ್ಕೆ. ನಾನು ಹಂಗೆ ಬರ್ಬೇಕಾದ್ರೆ ಒಂದು ಡೋನಟ್ ತೊಗೊಂಬಂದ್ಬಿಟ್ಟಿದ್ದೆ, ಪಿಂಕ್ ಜಾಮಿ ಅಂತ. ನೋಡ್ರಿ ಇಲ್ಲಿ ಒಳಗೆ ಜಾಮ್ ಐತಿ, ಎಷ್ಟು ಟೇಸ್ಟ್ ಐತಂದ್ರೆ ಎಲ್ಲ ಬಿದ್ದುಬಿಡ್ತವೆ. ಸೊ ಗುಡ್. ಎಷ್ಟು ಜೋರು ಆನೆಕಲ್ ಬೀಳ್ತದ ನೋಡ್ರಿ ಅಲ್ಲಿ ಆಫೀಸ್ ಮುಂದೆ. ಬೆಳಕೈತಿ ಪ್ಲಸ್ ಆನೆಕಲ್ ಬೀಳತ್ತ. ಇವತ್ತು ಸಾಯಂಕಾಲ ಆಫೀಸಿಂದ ಬಂದಮೇಲೆ ಟೊಮೆಟೊ ಪಲ್ಯ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಟೊಮೆಟೊ ಪಲ್ಯ ಜೊತೆ ಚಪಾತಿ. ಸೊ ಟೊಮೆಟೊ ಪಲ್ಯ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದ ರೆಸಿಪಿ. ಬಟ್ ನಾನು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡಿ ನೋಡೋಣ, ಅವ್ರು ಮಾಡಿರೋ ಥರನ ಬರ್ತೈತೆ ಇಲ್ಲ ಹೆಂಗೆ ಬರ್ತೈತಿ ಅಂತ ನೋಡ್ಬೇಕು ಟೇಸ್ಟ್ ಮಾಡಿ. ಸೊ ನಾನು ಇಷ್ಟು ಐಟಮ್ಸ್ ತೊಗೊಂಡೆ ನೋಡ್ರಿ. ಇಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಆನಿಯನ್, ಆಮೇಲೆ ಎಣ್ಣೆ, ಅರಿಶಿನ, ಸಾಲ್ಟ್, ಸಾಸಿವೆ ಮತ್ತು ಚಿಲ್ಲಿ ಪೌಡ್ರ್. ಸೊ ಈಗ ನಾನು ಗ್ಯಾಸ್ಗೆ ಹಾಕಿಟ್ಟಿನಿ. ಅದನ್ನು ಏನೇನು ಹಾಕಬೇಕು ಅಂತ ನೋಡಿಬಿಟ್ಟು ನಿಮ್ಗೆ ಅದನ್ನು ತೋರಿಸ್ತೀನಿ. ಓಕೆ, ಎಷ್ಟು 3 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ. 3 ರಿಂದ 4 ಸ್ಪೂನ್ ಎಣ್ಣೆ. ಸ್ವಲ್ಪ ಇದು ಕಾಯ್ದು ಸ್ವಲ್ಪ ಹಾಕ್ಕೊಂಡೆ ಇದು ಸರಿ ಆಗ್ತೈತಿ. ಆನಿಯನ್ ಹಾಕ್ಕೊಳತ್ತೀನಿ. ಫಸ್ಟ್ ಆನಿಯನ್ ಹಾಕ್ಕೊಂಡೆ ಸ್ವಲ್ಪ ಫ್ರೈ ಆಗಲಿ. ಇದು ನಾನು ಬೆಳ್ಳುಳ್ಳಿ ಈಗ ಹಾಕೊಂಡ್ಬಿಟ್ರೆ ಅವು ಇದು ಆಗ್ತಾವೆ, ಕಪ್ಪಾಗ್ತಾವೆ, ಅಂದ್ರೆ ಹೊತ್ತು ಹೋಗ್ಬಿಡ್ತಾವೆ. ಸೊ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಹಾಕ್ಕೊಳ್ಳೋಣ. ಸೊ ಅವಾಗ ನಿಮ್ಗದು ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಫ್ರೈ ಆಗಲಿ. ಈಗ ಬೆಳ್ಳುಳ್ಳಿ ಹಾಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಹಾಕೋತಿದ್ದಂಗೆ ಟೊಮೆಟೊನು ಹಾಕೊಂಡ್ಬಿಡ್ತೀನಿ. ಸೊ ಅವು ಫ್ರೈ ಹಂಗೆ ಆಗ್ತಾವಲ್ಲೇ. ಹಾಂ, ಸ್ವಲ್ಪ ಇದು ಫ್ರೈ ಆಗಲಿ. ಸ್ವಲ್ಪ ಸಾಫ್ಟ್ ಆಗಬೇಕು, ಮುಸಿ ಆಗಬೇಕು. ಇದಾದ್ಮೇಲೆ ಸ್ವಲ್ಪ ಇದು ಹಿಂಗೆ ಅರ್ಧ ಬೇಯಿಸಿದ್ದಂಗೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋದು. ಅವಾಗ ಜಾಸ್ತಿ ಸ್ವಲ್ಪ ಬೇಯುತ್ತಿದೆ. ಈಗ ಸದ್ಯಕ್ಕೆ 1 ಸ್ಪೂನ್ ಹಾಕೊಳತ್ತೀನಿ ಉಪ್ಪು. ಒಂದು ಕಾಲು ಭಾಗ ಸ್ಪೂನ್. ಸ್ವಲ್ಪ ಅದು ಟ್ರಾನ್ಸ್ಲ್ಯೂಷನ್ಟ್ ಆಗಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಬಂದ್ ಮಾಡಿ ಇಡೋದು. ಆಮೇಲೆ ಚಿಲ್ಲಿ ಪೌಡ್ರ್, ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದು. ಸ್ವಲ್ಪ ನೋಡ್ರಿ ಬೆಂದಾವು ಟೊಮೆಟೊ, ಚೂರು ಅರಿಶಿನ ಪುಡಿ ಹಾಕ್ಕೊಂಡೀನಿ ಮತ್ತು ಒಂಚೂರು ಹಾಕೋಬೇಕು. ಇದಾದಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಚಿಲ್ಲಿ ಪೌಡ್ರ್
ನಾನು ಸ್ವಲ್ಪ ಸ್ಪೈಸಿ ತಿಂತೀನಿ, ಮಿಕ್ಕೂ ಸ್ವಲ್ಪ ಸ್ಪೈಸಿ ತಿಂತಾನ ನನ್ನ ಸಲುವಾಗಿ. ಸೊ ನಾನು ಒಂದು 3 ಸ್ಪೂನ್ಸ್ ಹಾಕ್ಕೊಂಡಿನಿ ಖಾರ, ಮತ್ತು ಬೇಕಂದ್ರೆ ನಾನು ಖಾರ ಹಾಕ್ಕೊತೀನಿ. ಸೊ ಸಾಲ್ಟನ್ನು ಆಗಲೇ ಆ್ಯಡ್ ಮಾಡಿದ್ದೆ, ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ತೀನಿ ಸಾಲ್ಟ್. ಬಿಕ್ಕು ನೋಡ್ರಿ ಚಪಾತಿ ಮಾಡತ್ತಾನೀಗ, ಮಡ್ಚಿ ಫಸ್ಟ್ನೇದಿದು. ನಾನು ಅಲ್ಲಿ ತವಾ ಇಟ್ಟೆನೀಗ ಬೇಯಿಸಿ ಹಾಕಕ್ಕೆ. ಸರಿ ಚಲ್ಲತ್ತಮ್ಮ. ಸ್ವಲ್ಪ ಎಣ್ಣೆ ಹಾಕ್ಕೊಡತ್ತೆ. ಬಾತಾವ ಅಷ್ಟು ಬಾತಾವ ನೋಡ್ರಿ ಚಪಾತಿ. ಈ ಕಡೆ ಟೊಮೆಟೊ ಪಲ್ಯದ ಹೋಗಿ ಬರತೈತಿ, ಅದನ್ನ ಈಗ ಓಪನ್ ಮಾಡಿ ನೋಡ್ಬೇಕು ಹೆಂಗಾಗಿದೆ. ಇದು ಫುಲ್ ಈಗ ಬೆಂದೈತೆ ನೋಡ್ರಿ. ಲಾಸ್ಟಿಗೆ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ. ಕೊತ್ತಂಬರಿ ಹಾಕೊಂಡು ಕಲ್ಸ್ಕೊಳತ್ತೀನಿ. ಲಾಸ್ಟಿಗೆ ನೀವು ಒಂಚೂರು ಅದ್ರ ಮೇಲೆ ಸಕ್ಕರೆನೂ ಹಾಕೊಂಡ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತೈತಿ. ಹಾಗಂತ ನಮ್ಮ ಮಮ್ಮಿ ಹೇಳಿದರು, ಸೊ ನಾ ಹಾಕಿದ್ದೆ, ಮಸ್ತ್ ಬರ್ತೈತಿ ಟೇಸ್ಟ್. ಟೊಮೆಟೊ ಪಲ್ಯ ರೆಡಿ ಆಗಿತ್ತು ನೋಡ್ರಿ. ಈಗ ಬಿಸಿ ಬಿಸಿ ಊಟ ಮಾಡೋದೊಂದು ಬಾಕಿ. ಸೊ ಚಪಾತಿನೂ ರೆಡಿ ಆಗವು. ಸೊ ಚಪಾತಿ ಪಲ್ಯ ಇವತ್ತಿನ ಡಿನ್ನರ್ಗೆ ಇಷ್ಟ ಐತೆ ನೋಡ್ರಿ. ನನಗಂತೂ ಬಾಯಾಗ ನೀರು ಬರತ್ತಾವ ಊಟ ಮಾಡಕ್ಕೆ. ಹಲೋ ಎವ್ರಿವನ್. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀವಿ. ಸೊ ಈ ವೀಕೆಂಡ್ ಏನೇನು ಮಾಡಿದ್ವಿ ಅಂತ ನಿಮಗೆ ಈ ಎಂಟೈರ್ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಆಮೇಲೆ ನೆಕ್ಸ್ಟ್ ನಾವು ನಾವು ನೆಕ್ಸ್ಟ್ ಏನೇನು ಮಾಡೋದು. ಹೌದು. ಸೊ ಇವಾಗ ರೆಡಿ ಆಗಿಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ ವ್ಲಾಗ್ ಮತ್ತು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನೋಡಿರಿ, ಆಮೇಲೆ ಎಂಜಾಯ್ ಮಾಡಿರಿ. ಅಂಟಿಲ್ ದೆನ್ ಬಾಯ್, ಸಿ ಯು.